ನಮ್ಮ ಹೈಯರ್ ಅಥಾರಿಟಿ ವಿಸಿಟ್ ಮಾಡಿ ಅಂದ ತಕ್ಷಣ ಎಲ್ಲ ಮಾಡ್ತೀವಿ. ಇವಾಗ ನೀವು ಇಲ್ಲೇ ಕೆಲಸ ಮಾಡಿದ್ರಿ, ಈಗ ಇವತ್ತು ಬಂದಿರಲ್ಲ ಸರ್, ಏನನ್ನ ಬದಲಾವಣೆ ಆಗಿದೆಯಾ ಜೈಲು? ಖಂಡಿತ ಬದಲಾವಣೆ ಆಗಿದೆ. ಏನೇನಾಗಿದೆ? ಏನೇನು ಬದಲಾವಣೆ ಆಗಿದೆ ಅಂತ ಹೇಳಿ ಭದ್ರತೆ ಸಮಸ್ಯೆಗಳು ಜಾಸ್ತಿ ಇದಾವೆ ಅಂತ ಹೇಳಿ ಈಗ ಜೈಲು ಕೈದಿಗಳು ಆಗಿ ಹೊರ ಬಂದವರೇ ಮೊನ್ನೆ ಯಾವಾಗ ಹೇಳಿ? ಅವ್ರು ಯಾವಾಗಿದ್ರು ಹೇಳಿ? ಯಾವ ಕಾಲದಲ್ಲಿ ಇದ್ರು ಅವರು? ಯಾವ ಕಾಲದಲ್ಲಿ ಇದ್ರು ಹೇಳಿ? 2016 to 21 ಅಂತ ಅವರು ಹೇಳಿದ್ರು. ಹಾ, ಜಯಸಿಂಹ ಅನ್ನೋ ಒಬ್ಬ ಬ್ರಿಜರು 2016 ರಿಂದ 2021 ಮರ್ಡರ್ ಕೇಸಲ್ಲಿ ಬಂದು ಇಲ್ಲೇ ಇರ್ತಾರೆ. 2016 ರಿಂದ 21 ಆ ಟೈಮ್ ನಲ್ಲಿ ಕೆಲವೊಂದು ಆರೋಪಗಳು ಈ ಜೈಲಲ್ಲೂ ಸಹ ಈ ಒಂದು ಪರಪ್ಪನ ಅಗ್ರಹಾರಕ್ಕೆ ಏನು ಬೇರೆ ಇಲ್ಲ, ಇಲ್ಲೂ ಸಹ ಎಲ್ಲಾ ಸೌಲಭ್ಯಗಳು ಸಿಗ್ತವೆ ಅಂತ ಅವ್ರು ಮುಕ್ತವಾಗಿ ಎಲ್ಲರಿಗೂ ಬೈಟ್ ಕೊಟ್ಟಿದ್ದಾರೆ. ನಾನು ಬೈಟ್ ನೋಡ್ಬೇಕು, ಏನೇನಿದೆ ಅಂತ ಬೈಟಲ್ಲಿ ನಾನು ನೋಡ್ಬೇಕಾಗುತ್ತೆ. ನೋಡಿಲ್ಲ, ಬಟ್ ಅದು ಏನಿದೆ ನೀವು ಅದನ್ನ ನೀವು ಆ ವರ್ಷ ನೀವೇನು ಕೇಳ್ತೀರಲ್ಲ, ಒಂದಿನ ಅದನ್ನ ಚರ್ಚೆ ಮಾಡೋಣ. ಬೇಕಾದ್ರೆ ಖಂಡಿತವಾಗ್ಲೂ ಚರ್ಚೆ ಮಾಡೋಣ. ಏನು ಸಿಗುತ್ತೆ, ಏನು ಸಿಗಲ್ಲ, ನಮ್ಮ ಕ್ಯಾಂಟೀನಲ್ಲಿ ಏನು ಫೆಸಿಲಿಟಿ ಇದೆ. ಈಗ ಕ್ಯಾಂಟೀನ್ ಫೆಸಿಲಿಟಿ ಇದೆ ಅಂತಂತ ನಿಮ್ಗೆ ಗೊತ್ತಿಲ್ಲ, ಆ ಕೈದಿಗೆ ಮಾತ್ರ ಗೊತ್ತು. ಅದು ನಿಮ್ಮ ಹತ್ರ ತಂದು ಹೇಳಿದಾಗ ಏನಾಗುತ್ತೆ, ಅದು ನೆಗೆಟಿವ್ ಮೆಸೇಜ್ ಹೋಗ್ಬಿಡುತ್ತೆ. ಹೌದು ಕ್ಯಾಂಟೀನ್ ಎಲ್ಲ ಸಿಕ್ಬಿಡುತ್ತೆ, ಎಲ್ಲ ಏನು ಸಿಗುತ್ತೆ ಹಾಗಾದ್ರೆ? ಏನು ಸಿಗುತ್ತೆ? ಸರಿ ಆಯಿತು, ಎಷ್ಟು ನಿಮ್ಗೆ ಹೊರಗಡೆ ಥ್ರೆಟ್ ಆಗ್ತಾ ಇದೆ? ಎಷ್ಟು ಜನ ಅದ್ರ ಇರೋರೆಲ್ಲರೂ ಕೂಡ ಹಾಗಾದ್ರೆ ಗಾಂಜಾ ಅಡಿಕ್ಟೆಡ್ ಆಗಿದ್ರೆ ಇರೋರೆಲ್ಲರೂ ಕೂಡ ಮೊಬೈಲ್ ಫೋನ್ ಬಳಸ್ತಾ ಇದ್ದಾರಾ? ಹೇಳಿ, ನೀವೇ ಹೇಳಿ. ರಾತ್ರಿ ಗಲಾಟೆ ಆಗ್ತಾ ಇದೆ ಬರ್ರಿ ಇವತ್ತಾ? ನಾನು ಟಿವಿಯಾಗಿದ್ದಾಗ ಯಾವಾಗ ಬ್ರಿಟಿಷ್ ಕಾಲ ಇನ್ನೊಂದು ಕೇಳ್ತಾ ಇಲ್ಲ. ಸ್ವತಂತ್ರ ಬಂದ ನೀವು ಆ ರೀತಿ ನೀವು ಬ್ರಿಟಿಷ್ ಕಾಲದ ಪರಿಸ್ಥಿತಿ ಕೇಳ್ತಾ ಇಲ್ಲ. ಸ್ವತಂತ್ರ ನಂತರದ ಜೈಲುಗಳೇನಾದ್ವಲ್ಲ ಆ ನಂತರದ ಸ್ಥಿತಿಗತಿಗಳನ್ನ ಕೇಳ್ತಾ ಇದ್ವಿ. ಯಾವಾಗ ಅಂತಂದ್ರೆ 3-4 ವರ್ಷ ಕೆಳಗಡೆ ಆಗ್ಯಾವೆ. ಆಗಿದೆ, ಇಲ್ಲ ಅಂತಲ್ಲ, ಆಗಿದೆ. ಸುಧಾರಣೆನೂ ಆಗ್ತಾ ಇದೆ. ನೀವು ಒಪ್ಕೊಳ್ಳಲ್ಲ ಬೇಡಿ, ಸುಧಾರಣೆ ಆಗ್ತಾ ಇಲ್ವಾ? ಹಾಗಾದ್ರೆ ಸುಧಾರಣೆ ಆಗ್ತಾ ಇದೆ. ಇನ್ನೊಂದು ವಿಚಾರ, ಬಳ್ಳಾರಿಯ ಯಾಕಂದ್ರೆ ನೋಡಿ, ಈಗೇನು ಈಗಿನ ಕಾಲದ ಈಗೇನು ಇವತ್ತು ಕಟ್ಟಿರೋ ಜೈಲಲ್ಲ ಇದು. ಈಗ ನಾವು ವಿಜಯಪುರ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಜೈಲು, ಬೀದರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಮಂಗಳೂರು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಈ ಜೈಲಿಗೆ ಇದಕ್ಕಿಂತ 100 ಪಟ್ಟು ಅದು ಸೆಕ್ಯೂರಿಟಿನಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. 100 ಕೋಟಿ, ಒಂದೊಂದು ಜೈಲಿಗೆ 100 ಕೋಟಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ಈಗ ಜೈಲನ್ನು ನಾವು ಸರಿ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ, ಬಹಳ ಸಮಸ್ಯೆಗಳಿದಾವೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು ಅದನ್ನ. ಮ್ಯಾನ್ ಪವರ್ ಹಂಗೆ ಬಿದ್ದಿದೆ, ಇಲ್ಲ ರಿಪೇರಿ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲೆಲ್ಲ ಏನಾಗುತ್ತೆ? ಇಲ್ಲ ನೋಡಿಲ್ಲ ಅಂತ ಅಲ್ಲಿ ಇಡ್ಲಿಕ್ಕೆ ಆಗಲ್ಲ ಜನನ ಅಲ್ಲಿ. ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತ ಆರೋಪ ಮತ್ತೆ ಏನಂದ್ರೆ, ಆರೋಪ ಅಂದ್ರೆ ಅದು ಅವ್ರು ಕಂಡಂತದ್ದು. ಇದ್ದಂತವನಿಗೆ ಮಾತ್ರ ಎಲ್ಲ ಸಿಗ್ತದೆ, ಬಡವರಿಗೆ ಏನು ಸಿಗಲ್ಲ ಅಂತ ಒಂದು ಆರೋಪ ಇದೆ. ಅದು ನೀವು ಅದನ್ನ ಒಪ್ತಿರೋ ಇಲ್ಲೋ? ಯಾಕಂದ್ರೆ ನಿಮ್ಮ ಆಪ್ಷನ್, ನಿಮ್ಮ ಇದನ್ನ ನೀವು ಹೇಳಬೇಕು. ಖಂಡಿತವಾಗ್ಲೂ ಇಲ್ಲ. ಅವ್ರು ಯಾವ ದ್ವೇಷ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಯಾವ್ದಾದ್ರು ಕೆಲವೊಂದು ಟೈಮಲ್ಲಿ ಏನೋ ಒಂದು ಅವರ ಹಿನ್ನೆಲೆ ನನಗೆ ಗೊತ್ತಿಲ್ಲ. ಸೀಕ್ರೆಟ್ ಅನ್ನಂಗೆ ಇದೆ. ನಾವು ಅದನ್ನ ನೀವು ಅನ್ನಕ್ಕೂ ಬರಲ್ಲ, ನಾವು ನಮ್ಮ ಪ್ರಶ್ನೆ ನಾವು ಕೇಳಲೇಬೇಕು. ಕೇಳಿ ನೀವು, ಅದನ್ನೇನಿಲ್ಲ. ಗೋಡೆಗೆ ಅಂಟಿಕೊಂಡು ಕಾಯಿ ಪಲ್ಯ ಮಾರೋದು, ಪಾನಿಪುರಿ ಮಾರೋದು, ಎಲ್ಲ ಒಂದು ಕಡೆ ಅನಾನುಕೂಲದ ವಾತಾವರಣ ಸೃಷ್ಟಿ ಮಾಡಲ್ವಾ? ಅದು ಸ್ವಲ್ಪ ಎನ್ಕ್ರೋಚ್ ಆಗಿದೆ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಅದನ್ನ ಎನ್ಕ್ರೋಚ್ ಅಲ್ಲಿ ತರಿಸಬೇಕು ಅಂತ ಹೇಳಿ. ಆಗ್ತಾ ಇದೆ ಕಾರ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.